ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಾಂಟೆಡ್ ಕನ್ನಡಿಗ ಚರಣ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ, ಸೌಂದರ್ಯ ಅವ್ರ ಸಾವು ಆಕಸ್ಮಿಕ ಅಲ್ಲ. ಅವ್ರ ಸಾವಿಗೆ ಆಂಧ್ರದ ಸೂಪರ್ ಸ್ಟಾರ್ ಮೋಹನ್ ಬಾಬುಗೆ ಸಂಬಂಧ ಇದೆ ಅಂತ ಹೇಳಲಾಗಿದೆ. ಒಂದು ಪ್ರಾಪರ್ಟಿ ವಿಚಾರಕ್ಕೋಸ್ಕರ 2 months ಪ್ರೆಗ್ನೆಂಟ್ ಆಗಿರೋ ಸೌಂದರ್ಯ ಅವರ ಸಾವಿಗೆ ಆಂಧ್ರದ ಸೂಪರ್ ಸ್ಟಾರ್ ಕಾರಣ ಅಂತ ಒಬ್ಬ ವ್ಯಕ್ತಿ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾನೆ. ಈ ಒಂದು ವಿಷಯಕ್ಕೆ 22 ವರ್ಷ ಆದ್ಮೇಲೆ ಚಿಟ್ಟಿ ಮಲ್ಲು ಅನ್ನೋ ಒಬ್ಬ ವ್ಯಕ್ತಿ ಬಂದು ಈಗ ಕಂಪ್ಲೇಂಟ್ ಫೈಲ್ ಮಾಡಿದ್ದಾನೆ. ಅಫಿಷಿಯಲಿ ಈ ಕೇಸ್ ರಿಜಿಸ್ಟರ್ ಕೂಡ ಆಗಿದೆ. ಒಂದೇ ಒಂದು ಕಂಪ್ಲೇಂಟ್ ಇಂದ ಇಡೀ ಸೌತ್ ಇಂಡಿಯನ್ ಶೇಕ್ ಆಗಿದೆ. ಸೌಂದರ್ಯ ಅವರು ಸತ್ತು ಇವತ್ತಿಗೆ 22 ವರ್ಷ ಆಗಿದೆ, ಓಕೆನಾ? ಆ ಟೈಮಲ್ಲಿ ಅವರು ಟಾಪ್ ಹೀರೋಯಿನ್ ಆಗಿದ್ರು. ಇವಾಗ ಎಲ್ಲರ ತಲೆಯಲ್ಲೂ ಓಡ್ತಿರೋ ಕ್ವಶನ್ ಒಂದೇ, ಇದು ಆಕ್ಸಿಡೆಂಟಾ ಅಥವಾ ಪ್ಲಾನ್ಡ್ ಮರ್ಡರಾ ಅಂತ. ಈ ಚಿಟ್ಟಿ ಮಲ್ಲು ಅನ್ನೋ ವ್ಯಕ್ತಿ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಮೋಹನ್ ಬಾಬು ಇನ್ವಾಲ್ವ್ಮೆಂಟ್ ಇದೆ ಅಂತ ಇದೆ. ಮೋಹನ್ ಬಾಬು ಕೂಡ ತುಂಬಾ ಫೇಮಸ್, ಅವರಲ್ಲಿ ಸೂಪರ್ ಸ್ಟಾರ್. ಅವರು ನಿಜವಾಗ್ಲೂ ಇದನ್ನು ಮಾಡಿದ್ರ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನೆಲ್ಲ ತಿಳಿತಾ ಹೋಗೋಣ. ಮೊದಲನೇ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ಕೆಲವರಿಗೆ ಸೌಂದರ್ಯ ಅವ್ರ ಪರಿಚಯ ಇಲ್ದೇನೆ ಇರ್ಬೋದು. ಅಂತವರಿಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹೇಳ್ತೀನಿ. ಇವತ್ತಿನ ಪ್ಯಾನ್ ಇಂಡಿಯಾ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ತುಂಬಾ ಜನ ರಶ್ಮಿಕಾ ಮಂದಣ್ಣ ಅಂತ ಹೇಳ್ತಾರೆ. ಬಟ್ 20-30 ವರ್ಷಗಳ ಹಿಂದೆ ಇಡೀ ಇಂಡಿಯಾದಲ್ಲೇ ಎಲ್ಲ ಸೂಪರ್ ಸ್ಟಾರ್ ಜೊತೆನೂ ಆಕ್ಟ್ ಮಾಡಿರ್ತಾರೆ. ಅದು ಯಾರು ಅಂದ್ರೆ ಸೌಂದರ್ಯ ಅವರು ಅಂತ ಹೇಳ್ಬೋದು. ರೀಸೆಂಟ್ ಆಗಿ ಡ್ರ್ಯಾಗನ್ ಮೂವಿಯ ಸುತ್ತಿ ಸುತ್ತಿ ಸಾಂಗ್ ತುಂಬಾ ವೈರಲ್ ಆಗಿದೆ. ಇವಾಗ ರೀಸೆಂಟ್ ಆಗಿ ಈ ಸಾಂಗ್ ತುಂಬಾ ವೈರಲ್ ಆಗಿದೆ. ಆ ಸಾಂಗ್ ನಲ್ಲಿ ಇರೋದೇ ಈ ಸೌಂದರ್ಯ ಅವರು. ಇನ್ನೂ ಒಂದು ರೆಫರೆನ್ಸ್ ಕೊಡ್ಬೇಕು ಅಂದ್ರೆ, ರಜನಿಕಾಂತ್ ಜೊತೆ ಪಡೆಯಪ್ಪ ಮೂವಿ ಹೀರೋಯಿನ್, ಅರುಣಾಚಲ ಮೂವಿ ಹೀರೋಯಿನ್, ಕಮಲ್ ಹಾಸನ್ ಜೊತೆ ಕಾದಲ ಕಾದಲ, ಅಮಿತಾಬ್ ಬಚ್ಚನ್ ಜೊತೆ ಸೂರ್ಯವಂಶಂ, ಹಾಗೆ ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರ ಆಪ್ತ ಮಿತ್ರ ಫಿಲಂ ನಲ್ಲಿ ನಾಗವಲ್ಲಿ ಕ್ಯಾರೆಕ್ಟರ್ ನ ಲೀಡ್ ಮಾಡಿದ್ದಾರೆ. ಸೌಂದರ್ಯ ಅವರು ಇದೇ ರೀತಿ ತುಂಬಾ ಮೇಜರ್ ಫಿಲ್ಮ್ಸ್ ನಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಇವ್ರ ತಂದೆಗೆ ಮೊದಲೇ ಸಿನಿಮಾ ಫೀಲ್ಡ್ ಅಲ್ಲಿ ಒಳ್ಳೆ ಹೆಸರು ಇರುತ್ತೆ. ಸೌಂದರ್ಯ ಅವರು ಸಿನಿಮಾ ಹೊರತಾಗಿಯೂ ತನ್ನದೇ ಆದ ಒಂದು ಐಡೆಂಟಿಟಿನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಅವಾಗ ಹೆಂಗಿತ್ತು ಅಂದ್ರೆ, ಸೌಂದರ್ಯ ಅವರು ಒಂದು ಮೂವಿಲಿ ಇದಾರೆ ಅಂದ್ರೆ ಆ ಮೂವಿನ ಎಲ್ಲರೂ ಹೋಗಿ ನೋಡ್ತಾ ಇದ್ರು. ತುಂಬಾ ಜನ ಹೀರೋಯಿನ್ಸ್ ಅವ್ರ ಗ್ಲಾಮರ್ ಮೇಲೆ ಫೇಮಸ್ ಆಗಿರ್ತಾರೆ, ಆದ್ರೆ ಸೌಂದರ್ಯ ಅವ್ರು ಮಾತ್ರ ಪ್ಯೂರ್ ಟ್ಯಾಲೆಂಟ್, ನ್ಯಾಚುರಲ್ ಆಕ್ಟಿಂಗ್ ಇಂದ ಫೇಮಸ್ ಆಗಿದ್ರು. 22 ವರ್ಷಗಳ ಹಿಂದೆ ಅಂದ್ರೆ 17 ಏಪ್ರಿಲ್ 2004ರಲ್ಲಿ ಒಂದು ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಆ ಫ್ಲೈಟ್ ಯಾವ್ದಂದ್ರೆ ಸಿಸೇನಾ 180 ಸ್ಕೈ ವ್ಯಾಗನ್. ಇದು ಹೆಲಿಕಾಪ್ಟರ್ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ, ಆದ್ರೆ ಅದು ಹೆಲಿಕಾಪ್ಟರ್ ಅಲ್ಲ. ನಾನು ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಅದೊಂದು ಫ್ಲೈಟ್. ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಹೆಲಿಕಾಪ್ಟರ್ ಅಂತಾನೆ ಅನ್ಕೊಂಡಿದ್ದೆ. ಕೆಲವೊಂದು ನ್ಯೂಸ್ ಚಾನೆಲ್ಗಳು ಕೂಡ ಅದನ್ನ ಹೆಲಿಕಾಪ್ಟರ್ ಅಂತಾನೆ ಮೆನ್ಷನ್ ಮಾಡಿದ್ರು, ಆದ್ರೆ ಅದು ಹೆಲಿಕಾಪ್ಟರ್ ಅಲ್ಲ, ಫ್ಲೈಟ್. ಸಿಸೇನಾ 180 ಸ್ಕೈ ವ್ಯಾಗನ್ ಒಂದು ಚಿಕ್ಕ ಫ್ಲೈಟ್. ಇದೊಂದು 6 ಜನ ಕುತ್ಕೊಳ್ತಕ್ಕಂತ ಒಂದು ಚಿಕ್ಕ ಫ್ಲೈಟ್ ಆಗಿರುತ್ತೆ. ಅವತ್ತಿನ ದಿನ ಈ ಫ್ಲೈಟ್ ಬಂದು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೊರಟಿರುತ್ತೆ. ಈ ಫ್ಲೈಟ್ ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಿಗೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅಲ್ಲಿ ನೋಡಿರೋರು ಹೇಳೋ ಪ್ರಕಾರ, ಈ ಫ್ಲೈಟ್ ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಿಗೆನೆ ಏರೋಡ್ರಮ್ ತುಂಬಾ ಶೇಕ್ ಆಗಿ ಕಂಟ್ರೋಲ್ ತಪ್ಪಿ ಕೆಳಗ್ ಬಿದ್ದು ಬೆಂಕಿ ಎತ್ಕೊಳ್ತು. ಆ ಫ್ಲೈಟ್ ಅಲ್ಲಿ ಇದ್ದವರೆಲ್ಲ ಸತ್ತೋದ್ರು, ಯಾರು ಬದುಕ್ಲಿಲ್ಲ, ಯಾರನ್ನು ಕಾಪಾಡೋಕಾಗ್ಲಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ಇದೊಂದು ತುಂಬಾ ದೊಡ್ಡ ನ್ಯೂಸ್ ಆಗಿತ್ತು. ಆ ಟೈಮ್ ಅಲ್ಲಿ ಇಡೀ ಇಂಡಿಯಾದಲ್ಲೇ ಇದು ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ಸೌಂದರ್ಯ ಅವರು ಆ ಟೈಮ್ ಅಲ್ಲಿ ಟಾಪ್ ಹೀರೋಯಿನ್ಗಳಲ್ಲಿ ಒಬ್ಬರಾಗಿರ್ತಾರೆ. ತುಂಬಾ ಚಿಕ್ಕ ಏಜು, ಆಗಿನ್ನೂ ಅವರಿಗೆ ಕೇವಲ 31 ವರ್ಷ ವಯಸ್ಸಾಗಿರುತ್ತೆ. ಅವ್ರಿನ್ನೂ ಅವಾಗಷ್ಟೇ ಕನ್ನಡದ ಆಪ್ತ ಮಿತ್ರ ಫಿಲಂ ನಲ್ಲಿ ಆಕ್ಟ್ ಮಾಡಿರ್ತಾರೆ. ಅವ್ರು ತಮ್ಮ ಕೆರಿಯರ್ ಅಲ್ಲಿ ತುಂಬಾ ಪೀಕ್ ಅಲ್ಲಿ ಇರ್ತಾರೆ. ಹಾಗೆ ಅವ್ರು ಆಗಷ್ಟೇ ಮದ್ವೆ ಕೂಡ ಆಗಿರ್ತಾರೆ. ಮದ್ವೆ ಆಗಿದ್ರು ಸಹ ತಮ್ಮ ಕೆರಿಯರ್ ಅಲ್ಲಿ ಅದೇ ಪೀಕ್ ಲೆವೆಲ್ ನ ಮೇಂಟೈನ್ ಮಾಡಿರ್ತಾರೆ. ಅದರಿಂದ ಅವ್ರು ಇನ್ನಷ್ಟು ಗಮನ ಸೆಳೆಯೋದಕ್ಕೆ ಶುರು ಆಗ್ತಾರೆ. ಎಲ್ರು ಅವ್ರ ಬಗ್ಗೆನೇ ಮಾತಾಡ್ಕೊಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಆಗ 2 months ಪ್ರೆಗ್ನೆಂಟ್ ಆಗಿರ್ತಾರೆ. ಅವ್ರು ಪ್ರೆಗ್ನೆಂಟ್ ಆಗಿರೋ ವಿಚಾರ ಅವ್ರ ಫ್ಯಾಮಿಲಿ ಫ್ರೆಂಡ್ಸಿಗೆ ಮಾತ್ರ ಗೊತ್ತಿರುತ್ತೆ. ಸ್ವಲ್ಪ ದಿನ ಕಳೆದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಹಾಗೆ ಮದ್ವೆ ಆಗಿ ಕೇವಲ 1 ವರ್ಷ ಮಾತ್ರ ಆಗಿರುತ್ತೆ. ಆಗ ಒಂದು ಕಡೆಯಿಂದ ಮತ್ತೊಂದ್ ಕಡೆ ಹೋಗಕ್ಕೆ ಒಂದು ಮಿನಿ ಫ್ಲೈಟ್ ನ ಹತ್ತಿರ್ತಾರೆ. ಆ ಫ್ಲೈಟ್ ಟೇಕ್ ಆಫ್ ಆದ ತಕ್ಷಣ ತುಂಬಾ ಶೇಕ್ ಆಗಿ ಕಂಟ್ರೋಲ್ ತಪ್ಪಿ ಕೆಳಗ್ ಬೀಳುತ್ತೆ. ಅದು ಬಿದ್ದಿದ್ದ ಫೋರ್ಸಿಗೆ ಯಾರು ಬದುಕಲಿಲ್ಲ, ಎಲ್ಲ ಸತ್ತೋಗ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ಅಫಿಷಿಯಲ್ ರೀಸನ್ ಬಂದು ಆ ಫ್ಲೈಟ್ ನ ಇಂಜಿನ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ರೀತಿ ಆಗಿದೆ ಅಂತ ರಿಪೋರ್ಟ್ಸ್ ಬರುತ್ತೆ. 31 ವರ್ಷದ ಆಕ್ಟರ್, ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರೋರು, ಎಲ್ಲಾ ಸ್ಟೇಟ್ ಅಲ್ಲೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಾರೆ. ಎಸ್ಪೆಷಲಿ ಸೌತ್ ಇಂಡಿಯನ್ ಸಿನಿಮಾನ ರೂಲ್ ಮಾಡಿದವರು ಇವರು. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬರಕ್ಕಿಂತ ಮುಂಚೆನೆ ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರ್ತಾರೆ. ನೀವೇ ಥಿಂಕ್ ಮಾಡಿ ಅವ್ರು ಎಂತ ದೊಡ್ಡ ಆಕ್ಟರ್ ಇದ್ರು ಅಂತ. ತುಂಬಾ ಟ್ಯಾಲೆಂಟೆಡ್ ಹೀರೋಯಿನ್, ಇನ್ನು ಚಿಕ್ಕ ಏಜು, ಮದ್ವೆ ಆಗಿ ಕೇವಲ 31ನೇ ವಯಸ್ಸಲ್ಲಿ ಆಕೆ ಸಾವು ಸಾಕಷ್ಟು ರೂಮರ್ಸ್ ನ ಕ್ರಿಯೇಟ್ ಮಾಡುತ್ತೆ. ಒಬ್ಬ ವ್ಯಕ್ತಿ, ಅವನ ಹೆಸರು ಚಿಟ್ಟಿ ಮಲ್ಲು ಅಂತ, ಲಾಸ್ಟ್ ಆಲ್ಮೋಸ್ಟ್ 500 ಡೇಸ್ ಇಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಗೆ 495 ದಿನ ಆಗಿದೆ. ಈ 495 ದಿನದಿಂದನೂ ಅವರು ಎಲೆ ತಿಂದು ನೀರು ಕುಡಿದು ಮಾತ್ರ ಬದುಕ್ತಾ ಇದ್ದಾರೆ. ಗಾಂಧೀಜಿ ಅವರಿಂದ ಇನ್ಸ್ಪೈರ್ ಆಗಿ ಈ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಪ್ರೊಟೆಸ್ಟ್ ಶುರು ಮಾಡಿ 500 ಡೇಸ್ ಆಗಿದೆ. ಯಾರು ಅವ್ರನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ತುಂಬಾ ಇಗ್ನೋರ್ ಮಾಡ್ತಾ ಬಂದಿದ್ದಾರೆ. ಇವಾಗ ಅವರು ಪೊಲೀಸ್ ಹತ್ರ ಹೋಗಿ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಡ್ತಾರೆ. ಅದು ಈಗ ನ್ಯಾಷನಲ್ ನ್ಯೂಸ್ ಆಗಿದೆ. ಅದರಿಂದ ಈಗ ಅವ್ರು ಕೊನೆದಾಗಿ ಆ ಕೇಸ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಈ ಚಿಟ್ಟಿ ಮಲ್ಲು ಅನ್ನೋರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಸೌಂದರ್ಯ ಅವರ ಬಿಗ್ ಫ್ಯಾನ್. ನಾನು ಅವ್ರನ್ನ ಒಂದ್ಸರಿ ಮೀಟ್ ಆಗಿದ್ದೆ. ನಾನು ಮೀಟ್ ಆಗಿರೋ ಟೈಮಲ್ಲಿ ಅವ್ರಿಗೆ ಒಂದು ಕಾಲ್ ಬರುತ್ತೆ. ನನ್ ಮುಂದೆ ಅವರು ಆ ಕಾಲ್ ನ ರಿಸೀವ್ ಮಾಡ್ತಾರೆ.
ಆಗ ಸೌಂದರ್ಯ ಅವರ ಬ್ರದರ್ ಕೂಡ ಅವ್ರ ಹತ್ರನೇ ಇರ್ತಾರೆ. ಆಗ ಅವ್ರ ಬ್ರದರ್ ಯಾರು ಏನಾಯ್ತು ಅಂತ ಕೇಳಿದಾಗ ಸೌಂದರ್ಯ ಅವರು ಮೋಹನ್ ಬಾಬು ಸರ್ ಮಾತಾಡ್ತಾ ಇದಾರೆ ಅಂತ ಹೇಳ್ತಾರಂತೆ. ಈ ಮೋಹನ್ ಬಾಬು ಯಾರಂದ್ರೆ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಸೂಪರ್ ಸ್ಟಾರ್. ತೆಲುಗು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವ್ರದ್ದು ತುಂಬಾ ದೊಡ್ಡ ಹೆಸರು ಇರುತ್ತೆ. ಮೋಹನ್ ಬಾಬು ಅವ್ರು ಬಂದು ಸೌಂದರ್ಯ ಅವರಿಗೆ 6 ಎಕರೆ ಲ್ಯಾಂಡ್ ಕೇಳಿರ್ತಾರೆ. ಯಾಕೆಂದ್ರೆ ಸೌಂದರ್ಯ ಅವ್ರ ಫ್ಯಾಮಿಲಿ ಹತ್ರ ಜಲಪಲ್ಲಿಯಲ್ಲಿ ಈ ಲ್ಯಾಂಡ್ ಇರುತ್ತೆ. ಅವರು ಈ ಲ್ಯಾಂಡ್ ನ ಕೇಳಿದಾಗ ಸೌಂದರ್ಯ ಅವರು ಈ ಲ್ಯಾಂಡ್ ನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅವರು ಆ ಲ್ಯಾಂಡ್ ನ ಕೊಡಲ್ಲ ಅಂದಾಗ ಆ ಲ್ಯಾಂಡ್ ಗೆ ಎಷ್ಟಾಗುತ್ತೆ ಹೇಳಿ ನಾನು ಕೊಡ್ತೀನಿ, ನೀವು ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿರ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಇಂಡಸ್ಟ್ರಿಯಲ್ಲಿ ಟಾಪ್ ಅಲ್ಲಿ ಇರೋರು ಈಗ ಹೇಳ್ತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ. ಈ ಚಿಟ್ಟಿ ಮಲ್ಲು ಏನ್ ಹೇಳ್ತಾರೆ ಅಂದ್ರೆ ಅವರಿಗೆ ಆ ಕಾಲ್ ಬಂದಾದ್ಮೇಲೆ ತುಂಬಾ ಎದುರುಕೊಂಡಿದ್ರು ಅಂತ ಹೇಳ್ತಾನೆ. ಆಗ ಅವ್ರ ತಮ್ಮ ಯಾಕೆ ಏನಾಯ್ತು ಅಂತ ಕೇಳಿದಾಗ ಇಲ್ಲ ಮೋಹನ್ ಬಾಬು ಅವ್ರು ಕಾಲ್ ಮಾಡಿದ್ರು, ಅವರು 6 ಎಕರೆ ಲ್ಯಾಂಡ್ ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಆ ಲ್ಯಾಂಡ್ ನ ಕೊಡೋದಿಲ್ಲ, ಅದು ನನ್ನ ಫೇವ್ರೆಟ್ ಜಾಗ, ನನ್ನ ಸೆಂಟಿಮೆಂಟ್ ಜಾಗ, ನಾನು ಕೊಡೋದಿಲ್ಲ ಅಂತ ಹೇಳ್ದೆ ಅಂತ ಹೇಳ್ತಾರೆ. ಆದ್ರೆ ಅವರು ಆ ಜಾಗನ ತುಂಬಾ ದಿನದಿಂದ ಕೇಳ್ತಾ ಇದಾರೆ ಅಂತ ಹೇಳ್ತಾರೆ. ನಾನು ಆ ಜಾಗನ ಕೊಡಲ್ಲ ಅಂದಿದ್ಕೆ ನನ್ನ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡಿದ್ದಾರೆ. ಸರಿ ನನಗೆ ಗೊತ್ತು ಆ ಜಾಗ ನಾನು ಹೇಗ್ ತಗೊಬೇಕು ಅಂತ ಥ್ರೆಟ್ನಿಂಗ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾನೇ ನನ್ನ ಕಣ್ಣಾರೆ ನೋಡಿದೀನಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇರೋ ಚಿಟ್ಟಿ ಮಲ್ಲು ಹೇಳಿದ್ದಾರೆ. ನಾನೇನ್ ಯೋಚನೆ ಮಾಡಿದೆ ಅಂದ್ರೆ ಮೋಹನ್ ಬಾಬು ಅವ್ರು ಸುಮ್ನೆ ಹೇಳ್ತಾ ಇದಾರೆ ಅಂತ ನಾನು ತಿಳಿದು ಅಲ್ಲಿಂದ ಹೋದೆ ಅಂತ ಹೇಳ್ತಾರೆ. ಇದೆಲ್ಲ ಆಗಿ ಸ್ವಲ್ಪ ದಿನದಲ್ಲೇ ಫ್ಲೈಟ್ ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟ್ ಅಲ್ಲಿ ಎಲ್ಲ ಸತ್ತೋದ್ರು. ಈ ಆಕ್ಸಿಡೆಂಟ್ ಗೆ ಇವರೇ ಕಾರಣ ಇರ್ಬೋದು ಅಂತ ಹೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನಾನು 495 ಡೇಸ್ ಇಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಮೋಹನ್ ಬಾಬು ಅವರು ಇದನ್ನ ಇಲ್ಲಿಗೆ ನಿಲ್ಸು ಅಂತ ತುಂಬಾ ಪ್ರೆಸರ್ ಮಾಡ್ತಾ ಇದ್ದಾರೆ, ನನಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಚಿಟ್ಟಿ ಮಲ್ಲು ಹೇಳಿದ್ದಾರೆ. ನನಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು, ಇಲ್ಲ ಅಂದ್ರೆ ಅವ್ರು ನನ್ನ ಮುಗಿಸ್ಬಿಡ್ತಾರೆ. ಸೌಂದರ್ಯ ಅವರ ಅಭಿಮಾನಿಯಾಗಿ ನಾನು 22 ವರ್ಷಗಳಿಂದ ನಾನು ನ್ಯಾಯ ಕೇಳ್ತಾ ಇದ್ದೀನಿ. ನಾನು ಇದನ್ನ ತುಂಬಾ ಜನರಿಗೆ ಹೇಳಿದ್ದೀನಿ, ನನ್ನನ್ನ ಯಾರು ನಂಬ್ತಾ ಇಲ್ಲ. ಅವತ್ತೇನಾಯ್ತು ಅದು ನನಗೆ ಮಾತ್ರ ಗೊತ್ತಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ಮೋಹನ್ ಬಾಬು ಅವರ ರಿಲೇಷನ್ ಹತ್ರನೇ ಈಗ 6 ಎಕರೆ ಜಾಗ ಇರೋದು. ಸೌಂದರ್ಯ ಅವರ ಫ್ಯಾಮಿಲಿ ಹತ್ರ ಅಲ್ಲ ಅಂತ ಮೀಡಿಯಾ ಮುಂದೆ ನೇರವಾಗಿ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ. ಅಫ್ಕೋರ್ಸ್ ಅದು ಆಗ್ಬೇಕಾಗಿರೋದೆ. ಈ ರೀತಿ ನ್ಯೂಸ್ ಆದ್ರೆ ಎಲ್ಲರೂ ನೋಟಿಸ್ ಮಾಡ್ತಾರೆ. ಸೌಂದರ್ಯ ಅವರು ಅವ್ರ ಚೈಲ್ಡ್ಹುಡ್ ಫ್ರೆಂಡ್ GS ರಘು ಅವ್ರನ್ನ ಮದುವೆ ಆಗಿರ್ತಾರೆ. ಸೌಂದರ್ಯ ಅವರು ಕಾಲೇಜ್ ಟೈಮಲ್ಲೇ ಸಿನಿ ಫೀಲ್ಡ್ ಗೆ ಎಂಟ್ರಿ ಆಗಿರ್ತಾರೆ. ಅವ್ರ ಕೆರಿಯರ್ ಅಲ್ಲಿ ತುಂಬಾ ಸಿನಿಮಾಗಳಲ್ಲೇ ಆಕ್ಟ್ ಮಾಡಿದ್ದಾರೆ. ಇವಾಗಿನ ಹೀರೋಯಿನ್ಸ್ ಗಳು ಏನ್ ಯೋಚನೆ ಮಾಡ್ತಾರೋ ಅವ್ರು ಆ ಏಜ್ ಅಲ್ಲಿ ಅಷ್ಟು ಫಿಲ್ಮ್ಸ್ ಮಾಡಿ ಮುಗಿಸಿರ್ತಾರೆ. ಈ ಫೀಲ್ಡ್ ಅಲ್ಲಿ ಇರೋರು ಹೆಚ್ಚಾಗಿ ಬಿಸ್ನೆಸ್ ಮ್ಯಾನ್ಸ್ ಅಥವಾ ಫಿಲ್ಮ್ ಆಕ್ಟರ್ಸ್ ನ ಮದುವೆ ಆಗ್ತಾರೆ. ಆದ್ರೆ ಸೌಂದರ್ಯ ಅವ್ರು ಮಾತ್ರ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋ GS ರಘು ಅವ್ರನ್ನ ಮದುವೆ ಆಗ್ತಾರೆ. ಆದ್ರೆ ಸೌಂದರ್ಯ ಅವರ ಹಸ್ಬೆಂಡ್ GS ರಘು ಅವರು ಈಗ ಈ ಚಿಟ್ಟಿ ಮಲ್ಲು ಮಾಡಿರೋ ಆರೋಪವನ್ನು ಸುಳ್ಳು ಅಂತ ಹೇಳ್ತಿದ್ದಾರೆ. ಹಾಗೆ ನಾವು ಮತ್ತು ಮೋಹನ್ ಬಾಬು ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಅವರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದೊಂದು ಸುಳ್ಳು ವದಂತಿ, ಇದನ್ನ ಯಾರು ನಂಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರಲ್ಲೂ ಸಹಜವಾಗಿ ಹುಟ್ಟೋ ಪ್ರಶ್ನೆ, ಈ ಚಿಟ್ಟಿ ಮಲ್ಲು ಮಾಡಿರೋ ಕಂಪ್ಲೇಂಟ್ಗೆ ಯಾವ್ದಾದ್ರು ಪ್ರೂಫ್ ಇದೆಯಾ? ಈ ಚಿಟ್ಟಿ ಮಲ್ಲು ಊರು ಮತ್ತೆ 6 ಎಕರೆ ಜಾಗ ಎರಡು ತುಂಬಾ ಹತ್ರದಲ್ಲೇ ಇದೆ. ಇದರಿಂದ ಇವ್ರು ಮಾಡಿರೋ ಕಂಪ್ಲೇಂಟ್ಗೆ ಒಂದು ಸಾಕ್ಷಿ ಅನ್ನೋ ರೀತಿ ಇದೆ. ಅವ್ರು 495 ದಿನಗಳಿಂದ ಏನು ಸಹ ತಿಂದಿಲ್ಲ, ನೀರು ಮತ್ತೆ ಎಲೆಗಳನ್ನು ಮಾತ್ರ ಸೇವಿಸ್ತಾ ಬಂದಿದ್ದಾರೆ. ಇವ್ರಿಗೆ ಏನು ಸಂಬಂಧ ಇಲ್ದೇ ಯಾರು ಈ ತರ ಪ್ರೊಟೆಸ್ಟ್ ಮಾಡ್ತಾರಂತ ಒಂದು ಕ್ವಶನ್ ಉಟ್ಕೊಳ್ಳುತ್ತೆ. ಏನೋ ಅವನಿಗೆ ಅಟೆನ್ಷನ್ ಬೇಕು ಅಂದ್ರೆ 1 ದಿನನೋ 2 ದಿನನೋ ಮಾಡಬಹುದು, ಆದ್ರೆ ಸುಮಾರು 500 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾರ ಅಂತ ಇನ್ನೊಂದು ಕ್ವಶನ್ ಉಟ್ಕೊಳ್ಳುತ್ತೆ. ಮೋಹನ್ ಬಾಬು ಅವರ ಹಿಂದಿನ ವಿವಾದಗಳನ್ನು ನೋಡಿದ್ರೆ ಅವ್ರ ಹೆಸರು ಕಳಂಕ ಬರೋ ರೀತಿನೇ ಇದೆ. ಅದೇನಂದ್ರೆ ರೀಸೆಂಟ್ ದಿನಗಳಲ್ಲಿ ಜರ್ನಲಿಸ್ಟಿಗೆ ಹೊಡೆದಿರೋದು, ಸ್ವಂತ ಮಗನ ಒಟ್ಟಿಗಿನ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗಲಾಟೆ ಆಗಿರೋದು, ಹಾಗೆ ಈ ಲ್ಯಾಂಡ್ ವಿಚಾರದಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ತುಂಬಾ ಹಣ ಆಸ್ತಿ ಇದ್ದಾಗ ಈ ತರ ಸಮಸ್ಯೆಗಳಾಗತ್ತೆ. ಆದ್ರೆ ಅಪ್ಪ ಮಗ ಮಧ್ಯೆ ಈ ತರ ಜಗಳ ಆಗೋದು ತೀರಾ ಅಪರೂಪ. ಆದ್ರೆ ಡೌಟ್ ಬರೋದು ಎಲ್ಲ ಅಂದ್ರೆ ಈ ಜರ್ನಲಿಸ್ಟಿಗೆ ಪಬ್ಲಿಕ್ ಅಲ್ಲಿ ಹೊಡಿತಾರಲ್ವಾ, ಆಗ ಇದ್ರ ಬಗ್ಗೆ ಸ್ವಲ್ಪ ಅನುಮಾನ ಬರುತ್ತೆ. ಈ ಚಿಟ್ಟಿ ಮಲ್ಲು ಮಾಡಿರೋ ಕಂಪ್ಲೇಂಟ್ ನಿಜ, ಇವ್ರು ಇದನ್ನ ಮಾಡಿರ್ಬೋದು, ಯಾರ ಪರ್ಮಿಷನ್ ಇಲ್ದೇನೆ ಅವ್ರ ಲ್ಯಾಂಡಿಗೆ ಎಂಟ್ರಿ ಆಗಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಡೌಟ್ ಬಂದೇ ಬರುತ್ತೆ. ಇನ್ನೊಂದು ಪ್ರಶ್ನೆ ಏನಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ 22 ವರ್ಷ ಯಾಕೆ ಬೇಕಾಯ್ತು? ಚಿಟ್ಟಿ ಮಲ್ಲು ಹೇಳೋ ಪ್ರಕಾರ ಸೌಂದರ್ಯ ಜೊತೆ ಇರುವಾಗ್ಲೇ ಅವ್ರಿಬ್ರು ಮಧ್ಯೆ ಆದ ಕಾನ್ವರ್ಸೇಷನ್ ನ ಕೇಳಿಸ್ಕೊಂಡಿದೀನಿ ಅಂತ ಹೇಳ್ತಾನೆ. ಅವನು ಅವ್ರನ್ನ ಒಬ್ಬ ಫ್ಯಾನ್ ಆಗಿ ಮೀಟ್ ಆಗಿರೋದು 2004, ಅದೇನ್ ತುಂಬಾ ಹಳೇದೇನಲ್ಲ. ಅದಕ್ಕೆ ಜನರು ಕೇಳ್ತಾರೆ ಅವ್ರ ಹತ್ರ ತೆಗೆಸ್ಕೊಂಡಿರೋ ಫೋಟೋ ಏನಾದ್ರು ಇದೆಯಾ ಅಂತ. ಅದಕ್ಕೆ ಚಿಟ್ಟಿ ಮಲ್ಲು ಇಲ್ಲ ಅಂತ ಹೇಳ್ತಾನೆ. ಚಿಟ್ಟಿ ಮಲ್ಲು ಸೌಂದರ್ಯನ ಮೀಟ್ ಆಗಿರೋದಕ್ಕೆ ಆಕ್ಚುಲಿ ಯಾವುದೇ ಪ್ರೂಫ್ ಇಲ್ಲ. ಒಬ್ಬ ಫ್ಯಾನ್ ಆಗಿ ತಾನು ಇಷ್ಟಪಡೋ ನಟಿ ಹತ್ರ ಯಾಕೆ ಒಂದೇ ಒಂದು ಫೋಟೋ ಕೂಡ ತೆಗೆಸ್ಕೊಂಡಿಲ್ಲ? ಇನ್ನೊಂದು ವಿಷಯ ಏನಂದ್ರೆ ಅವರು ಅವತ್ತು ಫ್ಲೈಟ್ ಅಲ್ಲಿ ಹೋಗಿದ್ದು BJP ಎಲೆಕ್ಷನ್ ಕ್ಯಾಂಪೇನ್ಗೆ, ರಾಜಕೀಯ ವಿಚಾರಕ್ಕೆ ಹೊರಟಾಗ ಆಗಿರೋದ್ರಿಂದ ಈ ಇನ್ಸಿಡೆನ್ಸ್ಗೆ ಇನ್ನಷ್ಟು ರೂಮರ್ಸ್ ಗಳು ಆಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಆಪೋಸಿಷನ್ ಪಾರ್ಟಿ ಕೈವಾಡ ಇರ್ಬೋದ ಅಂತ ಇನ್ನಷ್ಟು ಪ್ರಶ್ನೆ ಬರ್ತಾನೆ ಇರುತ್ತೆ. ಮೋಹನ್ ಬಾಬು ಕೂಡ ಆಂಧ್ರ ಹಿಸ್ಟ್ರಿಯಲ್ಲಿ ಯಾವಾಗ್ಲೂ ಪೊಲಿಟಿಕಲಿ ಇನ್ವಾಲ್ವ್ ಆಗಿರೋ ವ್ಯಕ್ತಿ. ಅಲ್ಲಿ ಅವರು ಕೂಡ ಪೊಲಿಟಿಕಲಿ ಇನ್ವಾಲ್ವ್ ಆಗಿರ್ತಾರೆ, ಇಲ್ಲಿ ಇವರು ಕೂಡ ಪೊಲಿಟಿಕಲಿ ಇನ್ವಾಲ್ವ್ ಆಗಿರ್ತಾರೆ. ಇವರು 31ನೇ ವಯಸ್ಸಿಗೆ ರಾಜಕೀಯದಲ್ಲಿ ಎಂಟ್ರಿ ಆದ್ರೆ ಅವ್ರು ಆಗ್ಲೇ ಪೊಲಿಟಿಕಲ್ ಕೆರಿಯರ್ ಅಲ್ಲಿ ಇದ್ದವರು. ಇದರಿಂದ ರಾಜಕೀಯ ಕಾರಣ ಏನಾದ್ರು ಇರ್ಬೋದಾ? ಯಾಕೆಂದ್ರೆ ಈ ಇಬ್ರು ಕೂಡ ತುಂಬಾ ಫೇಮಸ್ ಫಿಗರ್ಸ್ ಅಂಡ್ ಹೆವಿ ವೇಟ್ಸ್. ಇದರಲ್ಲಿ ಈಗೋ ಕ್ಲಾಸಸ್ ಕೂಡ ಆಗಿರ್ಬೋದು. ಆದ್ರೆ ಸೌಂದರ್ಯ ಅವರ ಹಸ್ಬೆಂಡ್ ಏನ್ ಹೇಳ್ತಾರೆ ಅಂದ್ರೆ ಇದನ್ನೆಲ್ಲ ಯಾರು ನಂಬೇಡಿ, ಇದೆಲ್ಲ ಬೇಸ್ಲೆಸ್ ರೂಮರ್ಸ್ ಅಂತ ಹೇಳ್ತಾರೆ.
ಪೊಲೀಸರು ಕೂಡ ಇದೊಂದು ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ. ಈಗ 22 ವರ್ಷಗಳ ನಂತರ ಚಿಟ್ಟಿಮಲ್ಲು ಅನ್ನೋ ವ್ಯಕ್ತಿ ಕೊಟ್ಟಿರೋ ಕಂಪ್ಲೇಂಟ್ ನೋಡಿದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಪೊಲೀಸರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಹೇಳ್ಬೇಕಾಗಿದೆ. ಸದ್ಯಕ್ಕೆ ಮೋಹನ್ ಬಾಬು ಮೇಲೆ FIR ರಿಜಿಸ್ಟರ್ ಆಗಿದೆ. ಅದರಿಂದ ಈ ಕೇಸ್ ಬಗ್ಗೆ ಅವರೇ ಕ್ಲಾರಿಟಿ ಕೊಡಬೇಕು. ಇದು ಈಗಿನ ಸದ್ಯದ ಪರಿಸ್ಥಿತಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಾಂಟೆಂಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.